ಸಿಪಿ ಯೋಗೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೆಡಿಎಸ್ ಬಗ್ಗೆ. ಯಾಕಂದ್ರೆ ಅಲ್ಲಿ ಚನ್ನಪಟ್ಟಣದಿಂದ ಗೆದ್ದು ಬಂದ ಕಾರಣಕ್ಕಾಗಿ ಅವರ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಜೆಡಿಎಸ್ ವಿರುದ್ಧವೇ ದೇವೇಗೌಡರಿದ್ರು, ಕುಮಾರಸ್ವಾಮಿ ಇದ್ರು, ಘಟಾನುಘಟಿ ನಾಯಕರಿದ್ರು, ಒಕ್ಕಲಿಗ ನಾಯಕರಿದ್ರು. ಅಲ್ಲಿ ಗೆದ್ದು ಬಂದಂಥ ಕಾರಣಕ್ಕಾಗಿ ಅವರ ಹೇಳಿಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೆಡಿಎಸ್ ಬಗ್ಗೆ ಏನು ಹೇಳಿದ್ದಾರೆ ಕೇಳಿಸ್ಕೊಡಿ. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗ್ಲೇ ಇದು JDSನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ JDSನ ಹೃದಯ. ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ನಾಯಕರೇ ದಂಡನಾಯಕರೇ ಸೋತೋಗಿದ್ದಾರೆ. ನೀವು ಸೈನಿಕರಿಗೆ ಏನಪ್ಪ ಕೆಲಸ? ಇಲ್ಲಿ ನೀವು ಬೇರೆ ಬೇರೆ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ. ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂತಂದರೆ JDS ಇಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು. ಒಂದ್ ಸೆಕೆಂಡ್ ಸೂರ್ಯಮುಕುಂದರಾಜ್ ಅವರೇ, ನಿಮ್ಮ ಪಾರ್ಟಿಗೆ ಬರಬೇಕು ಅಂತ ಅವ್ರೇನು ಹೇಳ್ತಾ ಇಲ್ಲ. ನಾವು ಸಪ್ರೇಟ್ ಆಗಿರ್ತೀವಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. DK ಶಿವಕುಮಾರ್ ಅದಕ್ಕೆ ನಮ್ಮ ಪಾರ್ಟಿಗೆ ಅಂದರೆ ಬೇಷರತ್ತಾಗಿ ಬರೋದ್ರೆ ಬನ್ನಿ ಅನ್ನುವಂಥದ್ದು. ಇಲ್ಲಿ ಎರಡು ಪಾಯಿಂಟ್ ನನಗೆ, ಯಾಕಂತಂದರೆ ಇವತ್ತು CM ಇಬ್ರಾಹಿಂ ಅವರ ಹೇಳಿಕೆ ಇಲ್ಲದೇ ಇದ್ದರೆ ನಮ್ಮ ಚರ್ಚೆ ಬೇರೆನೇ ಇರ್ತಾ ಇತ್ತು. ಮೈತ್ರಿ ಏನಾಗುತ್ತೆ ಅನ್ನುವಂಥ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಯಾಕೆಂತಂದರೆ 1994 ಮಂಜುನಾಥ್ ಕುನ್ನೂರ್ ಕೊನೆಯಾಗದಾಗಿ ಅಲ್ಲಿ ಗೆದ್ದಿದ್ದು, ಎಲ್ಲಿ? ಶಿಗ್ಗಾಮಿಯಲ್ಲಿ. 30 ವರ್ಷಗಳ ನಂತರ ನೀವು ಆ ಪಾರ್ಟಿ ಬರ್ತಾ ಇದೆ. ಒಂದು ನಂಬರ್ 1. ಎರಡನೇದು ಚನ್ನಪಟ್ಟಣದಲ್ಲಿ ಯಾರು CP ಯೋಗೇಶ್ವರ್ ಹೇಳಿದಂಥ ಮಾತು, ನನಗೆ ಟಿಕೆಟ್ ಕೊಡೋದಕ್ಕೆ ಯಡಿಯೂರಪ್ಪನವರಿಗೆ ಮತ್ತು ವಿಜೇಂದ್ರನವರಿಗೆ ಇಷ್ಟ ಇರಲಿಲ್ಲ, ಉಳಿದವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ದೆಹಲಿ ಮಟ್ಟದಲ್ಲಿ ಅಂತ ಹೇಳಿ. ಸೊ ಹಾಗಿದ್ದಾಗ ಅಲ್ಲಿ ಮತ್ತು ಶಿಗ್ಗಾಮಿಯಲ್ಲಿ, ಚನ್ನಪಟ್ಟಣದಲ್ಲಿ ನಿಖಿಲ್ ಮೇಲೆ ಕೋಪ ಅಲ್ಲ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲಿನ ಕೋಪದಿಂದಾಗಿ ಕೆಲಸ ಮಾಡದೆ ಆ ಥರ ಆಯ್ತಾ? ಅದನ್ನು HDK ಯಾವಾಗ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಒಂದು ಆರೋಪಗಳು ಕೇಳಿ ಬಂದಿತ್ತು. ಅದನ್ನು ಯಾರು ಹೇಳಿದ್ದು ಅಂತಂದರೆ ನಮಗೆ CP ಯೋಗೇಶ್ವರ್ ಹೇಳಿದಂಥ ಮಾತಿಗೆ ನಾನು ಕೇಳ್ತಾ ಇದ್ದೀನಿ. ಇದು ಒಂದು ಕಡೆ JDSನಿಂದ ಕಾರ್ಯಕರ್ತರು ಅಥವಾ ಶಾಸಕರು ಬರೋದು, ಜೊತೆಗೆ ಮೈತ್ರಿ ಕೊನೆಯಾಗಿಬಿಡುತ್ತಾ ಅನ್ನುವಂಥ ಸಂಶಯ ಹುಟ್ಟಾಗ್ತಾ ಇದೆ. ನಿಮಗೆ ಪ್ರಶ್ನೆ ನೆಕ್ಸ್ಟ್ ನಿಮಗೂ ಕೇಳ್ತೀನಿ ಹುಗಾರ್. ಈಗ ನಾನು ಇವ್ರ ಥರ ತಿರುಕನ ಕನಸು ಇನ್ನೊಂದು ಕನಸು ಅಂತೆಲ್ಲ ಮಾತಾಡಕ್ಕೆ ಹೋಗಲ್ಲ. ಪದ ಬಳಕೆ ಬಗ್ಗೆ ಇಬ್ರಿಗೂ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೇಕು. ಆಯ್ತು ಇರಿ ಸರ್, ನಾವು ಮಾಡಿಲ್ಲ. ಈಗ ಆಯ್ತು, ಈಗ ಇವರು CP ಯೋಗೇಶ್ವರ್ ಅವ್ರ ವಿಚಾರದಲ್ಲಿ ನೀವು ಹೇಳಿದ್ರಲ್ಲ, ಅಲ್ಲ ಆಮೇಲೆ ನೀವು ಕೂಡ ಅಷ್ಟೇ ಸರ್, ನೀವು ಬುದ್ಧಿ ಹೇಳೋರು ಇದೆಯಲ್ಲ, ಮುಕುಂದರಾಜ್ ಅವರೇ, ಊರಿಗೆಲ್ಲ ಬುದ್ಧಿ ಹೇಳೋರು ಫಸ್ಟ್ ತಾವು ಸರಿ ಇರಬೇಕು. ಜಮೀರ್ ಅಹಮದ್ ಖಾನ್ ಹೇಳ್ಬೋದಲ್ಲ ನಿಮಗೆ? ಜಮೀರ್ ಖಾನ್ ಇವ್ರನ್ನ DK ಶಿವಕುಮಾರ್ ಅವ್ರನ್ನ CD ಶಿವ ಅನ್ಬೋದು, ಇವ್ರು ಭಸ್ಮಾಸುರ ಅನ್ಬೋದು. ಕಡಿಮೆ ಅಲ್ಲ, ದೇವೇಗೌಡರು ಕೂಡ ಬಹಳ ಅದ್ಭುತವಾಗಿ ಒಮ್ಮೆ ಮಾತಾಡಿದ್ದಾರೆ, ಬೇಕಾಗಿಲ್ಲ ಅದು. ದೇವೇಗೌಡರು ಯೋಗೇಶ್ವರ್ ಅವ್ರ ವಿಚಾರದಲ್ಲಿ ನೀವು ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರು CP ಯೋಗೇಶ್ವರ್ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ ನಾನು ಹೇಳಿದ್ದಲ್ಲ, CP ಯೋಗೇಶ್ವರ್ ಅದ್ ಹೇಳಿದ್ನಲ್ಲ. ಸೊ ಅದೇನು ಅಂದ್ರೆ ಹಿಂದೆ ಇವ್ರಿಗೆ ಸರ್ಕಾರವನ್ನ ರಚನೆ ಮಾಡಿದ ನಂತರ CP ಯೋಗೇಶ್ವರ್ ಅವ್ರನ್ನ ಅವ್ರು ಮಂತ್ರಿ ಮಾಡ್ಲಿಲ್ಲ. ಆ ಮಂತ್ರಿ ಆಗೋ ಸಂದರ್ಭದಲ್ಲಿ ಯಾವ ರೀತಿ ಆಯ್ತು, ಏನೇನು ಇವ್ರ ನಡುವೆ ವೈಮನಸ್ಸಿತ್ತು, ಅದೆಲ್ಲ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಯಾಕೆಂದ್ರೆ ನೀವೇ ಆವಾಗಲೇ ಹೇಳ್ದಂಗೆ NR ಸಂತೋಷ್, CP ಯೋಗೇಶ್ವರ್ ಇವರೆಲ್ಲ ಸೇರೆ ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂದಿದ್ದು. ಸೊ ಆಗ ಇವ್ರನ್ನೇ ಕಡೆಗಣಿಸಿದ್ರು. NR ಸಂತೋಷ್ ಅದು ನೀವ್ ಹೇಳ್ಬೇಕು, ನಿಮ್ಮ ಹತ್ರ ಮಾತಾಡಿರ್ಬೇಕು ಸಿದ್ದರಾಮಯ್ಯ ಅವ್ರು, ನಮ್ಗಂತೂ ಹೇಳಿಲ್ಲಪ್ಪ. ನಮ್ಗೆ CP ಯೋಗೇಶ್ವರ್ ಅವ್ರು ಅಂದ್ರೆ ಸಿದ್ದರಾಮಯ್ಯ ಮತ್ತು BJP ಜೊತೆ ಸಂಬಂಧ ಚೆನ್ನಾಗಿದೆ. ಮತ್ತೆ ಆಗಿದ್ರೆ ಇಲ್ಲಿ BJP ಕೆಲಸ ಮಾಡಿಲ್ಲ ಅಂತ ಒಂದು ದೂರ ಇದೆ, ನಿಜ ಅದು ಗೊತ್ತಿಲ್ಲ ನನಗೆ. ನೀವು ಹೋರಾಟ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವ್ರನ್ನ ಕರ್ದಿಲ್ಲ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರೇ ಪಾದಯಾತ್ರೆಗೆ ಸರಿಯಾಗಿ ಬೆಂಬಲ ಕೊಡ್ಲಿಲ್ಲ.
ಸ್ವಲ್ಪ ಸುಳ್ಳು ಹೇಳ್ಬೇಕಾದ್ರೆ ಜನ ನಗತ್ರ ಸುಳ್ಳು ಹೇಳ್ಬೇಡಿ. ಜನ ನಗತ್ರ ಸುಳ್ಳು ಹೇಳ್ಬೇಡಿ. ಪಾದಯಾತ್ರೆ ಉದ್ಘಾಟನೆ ಮಾಡಿದ್ರು ಕುಮಾರಸ್ವಾಮಿ ಅವರು. ಇಡೀ ಪಾದಯಾತ್ರೆ ಜೊತೆಗಿದ್ದು ನಿಖಿಲ್ ಕುಮಾರಸ್ವಾಮಿ. ಪಾದಯಾತ್ರೆ ಮುಗಿದಿದ್ದು ಇಳಿಸಿದ್ದು. ಸ್ವಲ್ಪ ಅಶ್ವತ್ಥ ನಾರಾಯಣ್ ಹಿನ್ನೆಲೆ ಕರೆದಿದ್ದಾರೆ ಸಿಪಿಒ ಜನ ನಗ್ತಾರೆ ಈ ತರ ಹಸಿ ಸುಳ್ಳು ಹೇಳೋದು. ತುಂಬಾ ಜನ ಒಕ್ಕಲಿಗ ನಾಯಕರಿಗೆ ಜೆಡಿಎಸ್ ಜೊತೆಗೆ ಮೈತ್ರಿ ಆದ ನಂತರ ಹಸಿ ಸುಳ್ಳು ಹೇಳೋದು ಜನ ನಗ್ತಾರೆ ಅಂತ. ತಳ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಇದೆ. ನಾಗೇಂದ್ರ ಪ್ರಸಾದ್ಗೆ ಒಂದು ಪ್ರಶ್ನೆ. ನಾಗೇಂದ್ರ ಪ್ರಸಾದ್ ಅವರೇ, ಇವತ್ತೆಲ್ಲ ಒಂದು ವೇಳೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ರೆ ಅದು ನೀವು ಕುಟುಂಬ ರಾಜಕಾರಣ ಹೇಳಿ ಏನು ಹೇಳಿ ಸೋತಾಗ ಪೆಟ್ಟು ಬಿದ್ದೇ ಬೀಳುತ್ತೆ. ಒಂದು ವೇಳೆ ಗೆದ್ದಿದ್ರೆ ಇಂಥ ಪ್ರಶ್ನೆಗಳು ಬರ್ತಾ ಇರಲಿಲ್ಲ, ಈ ರೀತಿ ಮಾತಾಡೋದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ನನಗೆ ಮೊದಲು ಹೇಳಿ ಅಲ್ಲಿ ಸೋಲೋದಕ್ಕೆ ಎರಡೆರಡು ಪಕ್ಷಗಳಿದ್ದು ಕೂಡ 20,000 ಲೀಡ್ ಮಂಜುನಾಥ್ ಟೈಮಲ್ಲಿ ಬಂದೂ ಕೂಡ ಎರಡೂ ಪಕ್ಷಗಳು ಸೇರಿ 1,75,000 ಬಿಟ್ಟಾಕಿ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬಿಜೆಪಿಗೆ 20,000 ಲೀಡ್ ಬಂದಿದ್ರು ಕೂಡ ಯಾರು ಹುಟ್ಟಾಕಲಿಲ್ಲ ನಿಮಗೆ? ಸರ್, ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಒಂದೊಂದು ಚುನಾವಣೆಗೂ, ಅದು ರಾಜ್ಯ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆ ಆಗಿರ್ಬೋದು, ಕೇಂದ್ರ ಚುನಾವಣೆ ಆಗಿರ್ಬೋದು, ಜನಗಳು ಅವ್ರದೇ ಆದಂಥ ತೀರ್ಮಾನ ಮಾಡ್ತಾ ಇರ್ತಾರೆ. ಕೆಲವು ಸಂದರ್ಭದಲ್ಲಿ ಬದಲಾವಣೆ ಬಯಸ್ತಕ್ಕಂಥದ್ದು ಕೂಡ ಸಾಮಾನ್ಯ. ಇವತ್ತು ಆಗಿರ್ತಕ್ಕಂಥದ್ದು 20 ರೌಂಡಲ್ಲಿ 7, 8, 9 ಈ 3 ರೌಂಡಲ್ಲಿ ಬದಲಾವಣೆ ಆಯಿತು. ಅದು ಟೌನಲ್ಲಿ ಯಾರು ಇದ್ದಿದ್ದು ಅಂತಕ್ಕಂಥದ್ದು ಮೊದಲಿಂದ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಟರು ಅಂತದನ್ನು ತಮಗೆ ಗೊತ್ತಿದೆ. ಕಳೆದ ಬಾರಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರು 96,000 ತಗೊಂಡಿದ್ರು. 87,000 ಮತಗಳು ಬಿದ್ದಿದೆ. ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ನಮಗೆ ನಮ್ಮ ಕಟ್ಟ ಜಾತ್ಯತೀತ ಕೇಳಿ, ಒಂದು ಕೋಮಿನ ಜನಾಂಗ ನಮಗೆ ಸ್ಪಷ್ಟವಾಗಿ ಮತಗಳನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಮಾತಾಡ್ತಾ ಇದ್ದೀನಿ. ಇವತ್ತು ನೀವು ಈ ಡಿಬೇಟ್ ಕರೆದಿರ್ತಕ್ಕಂಥದ್ದು ಯಾವುದೋ ಒಂದು ಜಾತ್ಯತೀತ ಜನತಾದಳ ಶಾಸಕರನ್ನ ನೀವು ಮನಸ್ಸು ಮಾಡಿದ್ರೆ ನೀವು ನನಗೆ ಜವಾಬ್ದಾರಿ ಕೊಟ್ಟರೆ ಕರ್ಕೊಂಡ್ಬರ್ತೀನಿ ಅಂತಕ್ಕಂಥ ಯೋಗೀಶ್ವರ್ ಮಾತು ಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇರೋದ್ರಿಂದ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಯೋಗೀಶ್ವರ್ ಅವರು ಇವತ್ತು ಜನಗಳು ತೀರ್ಮಾನ ಕೊಟ್ಟಿದ್ದಾರೆ, ಗೆದ್ದಿದ್ದಾರೆ. ಅದ್ರ ಬಗ್ಗೆ ನನಗೆ ಸರ್ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವ್ರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.